ನಮಸ್ತೆ, ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಸಹನ ಮಂಡ್ಯ. ಪವಿತ್ರ ಮಲಪ್ರಭಾ ನದಿಯಲ್ಲಿ ಚಿಕನ್ ಅಂಗಡಿಕಾರರು ಕೋಳಿಯ ಕಾಲುಗಳನ್ನು ಎಸೆದು ಮಾಂಸದ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು, ಈ ದೃಶ್ಯ ಕಂಡು ಬಂದಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಮಲಪ್ರಭಾ ನದಿಯ ಹಳೆಯ ಸೇತುವೆ ಮೇಲೆ ಮಾಂಸದ ಅಂಗಡಿಕಾರರು ಕೋಳಿಯ ಕಾಲುಗಳನ್ನು ಹಾಗೂ ದನದ ಎಲುಬುಗಳನ್ನು ಎಸೆದು ಪವಿತ್ರ ಮಲಪ್ರಭಾ ನದಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಾಧ್ಯಮದಿಂದ ಇದನ್ನ ನಾವು ತಡೆ ಹಿಡಿಯಿರಿ ಅಂತ ನಾವು ಸೂಚನೆ ಕೂಡ ಕೊಟ್ಟಿದ್ದೀವಿ. ಆದರೂ ಕೂಡ ಇಂತಹ ಒಂದು ಪವಿತ್ರ ನದಿಯಲ್ಲಿ ಇಂತಹದೊಂದು ಕ್ರೌರ್ಯ ನಡೀತಾ ಇರೋದು ಖಂಡನೆ. ಮತ್ತು ಈ ನದಿಯ ದಡದಲ್ಲಿ ವಿಠಲ ಮಂದಿರ ಹಾಗೂ ಆಂಜನೇಯ ದೇವಸ್ಥಾನ ಹಾಗೂ ನದಿಯಲ್ಲಿ ಈಶ್ವರ ಲಿಂಗ ಕೂಡ ಇದೆ. ನದಿಯ ಪಕ್ಕದಲ್ಲಿ ಆಲ್ದೂರ ಮಠವೂ ಕೂಡ ಇದ್ರು. ಈ ನದಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಿಯ ದರ್ಶನಕ್ಕೆ ಹೋಗುವ ಭಕ್ತಾದಿಗಳು ಈ ಪವಿತ್ರ ಮಲಪ್ರಭಾ ನದಿಯ ಪೂಜೆ ಸಲ್ಲಿಸಿ ನದಿಯಲ್ಲಿ ಸ್ನಾನ ಮಾಡಿ ಯಲ್ಲಮ್ಮನ ದರ್ಶನವನ್ನ ಪಡಿತಾರೆ. ಇಂತಹ ಒಂದು ಪವಿತ್ರ ಮಾತೆಗೆ ಅವಮಾನ ಮಾಡುತ್ತಿರುವ ಇಲ್ಲಿನ ಮಾಂಸದ ಅಂಗಡಿ ಅವರ ಮೇಲೆ ಪುರಸಭೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ.